ಮಾನ್ಯ ವ್ಯಕ್ತಿಗಳು ಎಲ್ಲರೂ ವೇದಿಕೆ ಮೇಲೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಉಚಿತ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ರೆಡ್ಡಿ ಶ್ರೀನಿವಾಸ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ತರಬೇತಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನ. ಕೆ ರಾಜಶೇಖರ್ ಇಟ್ನಾಳ್, ಸಂಸದರು, ಕೊಪ್ಪಳ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಬಸವನಗೌಡ ಪಾಟೀಲ್, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ, ಕೊಪ್ಪಳ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಅವರಿಗೆ ಶಾಲಾ ಜೀರಾಳ, ಕಲ್ಗುಡಿ ಹಾಗೂ ಬೊಮ್ಮಸಾಗರ ತಾಂಡ ಎಲ್ಲ ಶಾಲೆಯ ಊರಿನ ಎಲ್ಲ ಪಾಲಕರು ನಮಗೆ ಅತ್ಯಂತ ಸಹಕಾರ ಮಾಡಿದರೆ ಆ ಎಲ್ಲ ಊರಿನ ಪಾಲಕರಿಗೂ ಶಾಲೆ ಇರ್ಬೋದು, ಜೀರಾಳ, ಕಲ್ಗುಡಿ ಹಾಗೂ ಬೊಮ್ಮಸಾಗರ ತಾಂಡ ಎಲ್ಲ ಶಾಲೆಯ ಊರಿನ ಎಲ್ಲ ಪಾಲಕರು ನಮಗೆ ಅತ್ಯಂತ ಸಹಕಾರ ಮಾಡಿದರೆ ಆ ಎಲ್ಲ ಊರಿನ ಪಾಲಕರಿಗೂ ಶೈಕ್ಷಣಿಕ ಕಾರ್ಯಾಗಾರಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಒಂದು ತರಬೇತಿಯನ್ನು ನೀಡುವ ಯಾವುದಾದ್ರೂ ಒಂದು ಸಂಘ ಇದೆ ಅಂದರೆ ಅದು ನಮ್ಮ ಕನಕಗಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂತ ಹೇಳುವ ರೀತಿಯಲ್ಲಿ ಹೆಮ್ಮೆ ವಿಷಯವಾಗಿದೆ. ಕಳೆದ 3 ವರ್ಷದಿಂದ ಹಲವಾರು ವಿದ್ಯಾರ್ಥಿಗಳು ತರಬೇತಿಗೆ ಹಾಜರಾದಂತಹ ಶೇಕಡಾ 100 ಮಕ್ಕಳಲ್ಲಿ 50ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ತರಬೇತಿಯ ಸದುಪಯೋಗ ಪಡೆದುಕೊಂಡು ವಿವಿಧ ವಸತಿ ಶಾಲೆಗೆ ಆಯ್ಕೆಯಾಗಿದ್ದಾರೆ. ನವೋದಯ ಇರ್ಬೋದು, ಮೊರಾರ್ಜಿ, ಆದರ್ಶ. ಈ 2023 ಮತ್ತು 24ನೇ ಸಾಲಿನಲ್ಲಿ NMS ಹಾಜರಾದಂತಹ ವಿದ್ಯಾರ್ಥಿಗಳು ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಒಂದು ಉಚಿತ ತರಬೇತಿಯಿಂದ ಆಯ್ಕೆಯಾಗಿದ್ದೇವೆ. ಆ ಎಲ್ಲ ಮುದ್ದು ಮಕ್ಕಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ತರಬೇತಿಯನ್ನು ಕೊಡುವಲ್ಲಿ ಕನಕಗಿರಿ ತಾಲೂಕಿನ ಎಲ್ಲ ಕ್ರಿಯಾಶೀಲ ಶಿಕ್ಷಕ ವೃಂದದವರು ಪ್ರತಿ ರವಿವಾರ 9:30ರಿಂದ ಸಂಜೆ 4:30 ತನಕ ಎಲ್ಲ ತಾಂತ್ರಿಕ ತಂಡದವರು ತರಬೇತಿಯನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಚಿವರಾದಂತಹ ಶ್ರೀಯುತ ಶಿವರಾಜ್ ಎಸ್ ತಂಗಡಿ ಸರ್ ಅವರು ಶೈಕ್ಷಣಿಕ ಬಗ್ಗೆ ಅಪಾರವಾದ ಕಾಳಜಿಯನ್ನ ಉಳ್ಳಂತ ವ್ಯಕ್ತಿಗಳು. ಯಾಕಂತಂದ್ರೆ ಈ ಹಿಂದೆ ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲ ಶಾಲೆಗೆ ನೋಟುಗಳನ್ನು ಕೊಟ್ಟಂತ ಕೀರ್ತಿ ನಮ್ಮ ಶಿವರಾಜ್ ಎಸ್ ತಂಗಡಿ ಸರ್ ಅವರು ಸಲ್ಲುತ್ತದೆ. ಮತ್ತೊಮ್ಮೆ ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆಗಳನ್ನು ಸರ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಮಾಡಿದ್ರೆ ಸಮಾಜದೊಳಗೆ ಬಹಳ ಜವಾಬ್ದಾರಿ ನಿಮಗೆ ಹೆಚ್ಚಾಗುವಂತ ಕೆಲಸ ಆಗುತ್ತೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಗೆ ಯಾರಾದ್ರೂ ಮಕ್ಕಳು ನಿಮ್ಮ ಹೆಸರು ಹೇಳಿದ್ರಿಂದ ಯಾವ ರೀತಿ ಗುರುತಿನಿಂದ ಚಪ್ಪಾಳೆ ಹೊಡೆದ್ರ ಮುಖಾಂತರ ಕೇಕೆ ಆಗ್ತಲ್ಲ, ಅದು ನಿಮಗೆ ದೊಡ್ಡ ಒಂದು ಶ್ರೇಯಸ್ಸು, ದೊಡ್ಡ ಒಂದು ಪ್ರಶಸ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನು ನಾನು ಹೇಳೋದು ಇಷ್ಟಪಡ್ತೀನಿ. ಇವತ್ತು ಯಾರೇ ಎಷ್ಟೇ ದೊಡ್ಡವರು ಎಲ್ಲರಿಗೂ ಶಿಕ್ಷಕರು ಇರಲೇಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಇಂದ ಇಟ್ಕೊಂಡು ಈ ರಾಜ್ಯದ ಮಂತ್ರಿ ನನಗೂ ಕಲಿಸಿದ ಗುರುಗಳಿದ್ದಾರೆ, ನನಗೂ ಕಲಿಸಿದ ಶಿಕ್ಷಕರಿದ್ದಾರೆ. ಅಂದರೆ ಶಿಕ್ಷಕರು ಗುರುಗಳು ಅಂದರೆ ಬಹಳ ಪವಿತ್ರವಾದಂಥ ಕೆಲಸ. ನಮ್ಮ ಮಾತನ್ನ ಅದು ಹೇಳಿಕ್ಕೆ ಇಷ್ಟಪಡ್ತೀನಿ. ಗುರುಗಳೇ, ನಾನು ಈ ಸಭೆ ಕನಕಗಿರಿ ಕ್ಷೇತ್ರದ ಜನರು ನನಗೆ 3 ಸಭೆ ಶಾಸಕರನ್ನಾಗಿ ಸಚಿವರನ್ನಾಗಿ ಮಾಡಿದಂಥ ಕೀರ್ತಿ ಏನಾದ್ರೆ ಅದು ಕನಕಗಿರಿ ಕ್ಷೇತ್ರದ ಜನರಿಗೆ ಸಲ್ಲುವಂಥದ್ದು. ಆದರೆ ನಾನು ಪ್ರತಿಸಿದ ಒಂದೊಂದು ಯೋಜನೆಗಳನ್ನ ಒಂದೊಂದು ಈ ರಾಜ್ಯಕ್ಕೆ ಪರಿಚಯ ಆಗುವಂಥ ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಮೊದಲನೇದು ಏನಂದ್ರೆ ಈ ಕ್ಷೇತ್ರದೊಳಗ ರೈಸ್ ಟೆಕ್ನಾಲಜಿ ಪಾರ್ಕ್ ಮಾಡೋದ್ರ ಮುಖಾಂತರ ಏಷ್ಯಾ ಖಂಡದೊಳಗ ನಂಬರ್ 1 ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲ ಐತೆ ಅಂದ್ರೆ ಅದು ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಾಗ ಐತೆ ನಮ್ಮ ಮಾತನ್ನು ಹೇಳ್ತಾರೆ, ಕನಕಗಿರಿ ತಾಲೂಕಿನೊಳಗೆ ಐತೆ. ಅದಾದ್ಮೇಲೆ ಕನಕಗಿರಿ ಒಳಗೆ ಕೆರೆ ತುಂಬಿಸೋ ಯೋಜನೆ ಈ ರಾಜ್ಯದೊಳಗಡೆ ಎಲ್ಲಾದ್ರೂ ಕೆರೆ ತುಂಬಿಸೋ ಯೋಜನೆ ಪೈಲಟ್ ಆಗಿ ಮಾಡಿವೆ ಅಂತಂದ್ರೆ ಅದು ಕನಕಗಿರಿ ಒಳಗ
ಕೆರೆ ತುಂಬಿಸ ಯೋಜನೆ ಮಾಡೋದ್ರ ಮುಖಾಂತರ ಇಡೀ ರಾಜ್ಯದೊಳಗಡೆ ಇವತ್ತು ಮಾದರಿಯ ಕೆಲಸ ಆಗಿದೆ. ಅದರ ಜೊತೆಗೆ ಎಲ್ಲ ಶಾಸಕರು ಎಲ್ಲ ವಿಧಾನಸಭಾ ಕ್ಷೇತ್ರದೊಳಗೂ ಕನಗಿರಿ ಒಳಗೆ ಯಾವ ರೀತಿ ಕೆರೆ ತುಂಬಿಸಿದ್ರೆ ಆ ರೀತಿ ಕೆರೆ ತುಂಬಿಸುವ ಯೋಜನೆ ಮಾಡಬೇಕು ಅಂತ. ಆದರೆ ಈ ಸತಿ ನಾನು ಬಹಳ ಪ್ರಮುಖವಾದಂಥ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೆ. ಏನಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ. ಈ ವರ್ಷ ನಾವು ಅಕ್ಷರ ಆವಿಷ್ಕಾರವನ್ನು KKRDA ಸದಸ್ಯರಾಗಿರೋದ್ರಿಂದ ನಾನು ಈಗಾಗಲೇ ಲಾಸ್ಟ್ ವರ್ಷ 24 ಕೋಟಿ, ಈ ವರ್ಷ 13 ಕೋಟಿ ಅಷ್ಟು 36 ಲಕ್ಷ ಬೇರೆ ಶಿಕ್ಷಣಕ್ಕಾಗಲೇ ನಾನು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಶಾಲಾ ಕಂಪೌಂಡು, ಶಾಲಾ ಕೊಠಡಿ, ಆ ಮಕ್ಕಳಿಗೆ ಏನೋ ಇದನ್ನ ಅಲ್ಲಿಗೆ ಬೇಕಾದ ಸಾಮಗ್ರಿಗಳನ್ನ, ಸ್ಮಾರ್ಟ್ ಕ್ಲಾಸ್ಗಳನ್ನ ಇದೆಲ್ಲ ಕೊಡೋದ್ರ ಮುಖಾಂತರ ಕನಿಷ್ಠ 13 ಕೋಟಿ 36 ಲಕ್ಷ ದುಡ್ಡನ್ನು ಶಿಕ್ಷಣಕ್ಕಾಗಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ಕನಗಿರಿಗೆ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ಸೆಕ್ಷನ್ ಆಗಿದೆ. ಈಗಾಗಲೇ ಅದನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಕನಿಷ್ಠ ಮಟ್ಟಿಗೆ ಶ್ರೀರಾಮನಗರದೊಳಗ ಒಂದು ಮುರಾರ್ಜಿ ವಸತಿ ಶಾಲೆ ಮತ್ತು ಕನಗಿರಿ ಒಳಗ ಏನು ಮೆಟ್ರಿಕ್ ಪೂರ್ವ BCA ಮಾಸ್ಟರ್ ಕೊಡುವಂಥ ಕೆಲಸ ಬಾಲಕರೊಂದು ಬಾಲಕಿಯರೊಂದು, ಪಾರ್ಟಿಗಳಿಗೊಂದು ಬಾಲಕರೊಂದು ಬಾಲಕಿಯರೊಂದು, ಶ್ರೀರಾಮನಗರಕ್ಕೂ ಒಂದು ಇದನ್ನ ಮತ್ತು ನವಲಿ ಒಳಗ ಮುರಾರ್ಜಿ ವಸತಿ ಶಾಲೆ ಇನ್ನೂರು 22 ಕೋಟಿ ದುಡ್ಡನ್ನು ಕೊಟ್ಟು ಇವತ್ತು ಕೆಲಸವನ್ನು ಪ್ರಾರಂಭ